ಸಿಟಿ ರವಿ ವಿರುದ್ಧ ಸಭಾಪತಿಗೆ ದೂರನ್ನ ನೀಡ್ತೀವಿ. ಸುವರ್ಣಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದು. ಸಿಟಿ ರವಿ ಅವರ ವಿರುದ್ಧ ಸಭಾಪತಿಗೆ ದೂರನ್ನ ಕೊಡ್ತೀವಿ. ಅಶ್ಲೀಲ ಹೇಳಿಕೆಯಿಂದ ಹೆಬ್ಬಾಳ್ಕರ್ ಅವರಿಗೆ ನೋವಾಗಿದೆ. ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಬೆಳಗಾವಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಭಾಪತಿಗೆ ದೂರನ್ನ ನೀಡ್ತೀವಿ ಅಂತ ಗೃಹ ಸಚಿವರು ಹೇಳಿರೋದು. ಸಿಟಿ ರವಿ ಅವರ ವಿರುದ್ಧ ಧಿಕ್ಕಾರ ಕೂಗು ಕೇಳಿ ಬರ್ತಾ ಇದೆ ಸುವರ್ಣಸೌಧದ ಮುಂಭಾಗ. ಕಾಂಗ್ರೆಸ್ನ ಕಾರ್ಯಕರ್ತರು, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಿಟಿ ರವಿ ವಿರುದ್ಧ ಸಭಾಪತಿಗೆ ದೂರನ್ನ ನೀಡ್ತೀವಿ. ಸುವರ್ಣಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದು. ಸಿಟಿ ರವಿ ಅವರ ವಿರುದ್ಧ ಸಭಾಪತಿಗೆ ದೂರನ್ನ ಕೊಡ್ತೀವಿ. ಅಶ್ಲೀಲ ಹೇಳಿಕೆಯಿಂದ ಹೆಬ್ಬಾಳ್ಕರ್ ಅವರಿಗೆ ನೋವಾಗಿದೆ. ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಬೆಳಗಾವಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಭಾಪತಿಗೆ ದೂರನ್ನ ನೀಡ್ತೀವಿ ಅಂತ ಗೃಹ ಸಚಿವರು ಹೇಳಿರೋದು. ಸಿಟಿ ರವಿ ಅವರ ವಿರುದ್ಧ ಧಿಕ್ಕಾರ ಕೂಗು ಕೇಳಿ ಬರ್ತಾ ಇದೆ ಸುವರ್ಣಸೌಧದ ಮುಂಭಾಗ. ಕಾಂಗ್ರೆಸ್ನ ಕಾರ್ಯಕರ್ತರು, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಿಟಿ ರವಿ ವಿರುದ್ಧ ಸಭಾಪತಿಗೆ ದೂರನ್ನ ನೀಡ್ತೀವಿ. ಸುವರ್ಣಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದು. ಸಿಟಿ ರವಿ ಅವರ ವಿರುದ್ಧ ಸಭಾಪತಿಗೆ ದೂರನ್ನ ಕೊಡ್ತೀವಿ. ಅಶ್ಲೀಲ ಹೇಳಿಕೆಯಿಂದ ಹೆಬ್ಬಾಳ್ಕರ್ ಅವರಿಗೆ ನೋವಾಗಿದೆ. ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಬೆಳಗಾವಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಭಾಪತಿಗೆ ದೂರನ್ನ ನೀಡ್ತೀವಿ ಅಂತ ಗೃಹ ಸಚಿವರು ಹೇಳಿರೋದು. ಸಿಟಿ ರವಿ ಅವರ ವಿರುದ್ಧ ಧಿಕ್ಕಾರ ಕೂಗು ಕೇಳಿ ಬರ್ತಾ ಇದೆ ಸುವರ್ಣಸೌಧದ ಮುಂಭಾಗ. ಕಾಂಗ್ರೆಸ್ನ ಕಾರ್ಯಕರ್ತರು, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಿಟಿ ರವಿ ವಿರುದ್ಧ ಸಭಾಪತಿಗೆ ದೂರನ್ನ ನೀಡ್ತೀವಿ. ಸುವರ್ಣಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದು. ಸಿಟಿ ರವಿ ಅವರ ವಿರುದ್ಧ ಸಭಾಪತಿಗೆ ದೂರನ್ನ ಕೊಡ್ತೀವಿ. ಅಶ್ಲೀಲ ಹೇಳಿಕೆಯಿಂದ ಹೆಬ್ಬಾಳ್ಕರ್ ಅವರಿಗೆ ನೋವಾಗಿದೆ. ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಬೆಳಗಾವಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಭಾಪತಿಗೆ ದೂರನ್ನ ನೀಡ್ತೀವಿ ಅಂತ ಗೃಹ ಸಚಿವರು ಹೇಳಿರೋದು. ಸಿಟಿ ರವಿ ಅವರ ವಿರುದ್ಧ ಧಿಕ್ಕಾರ ಕೂಗು ಕೇಳಿ ಬರ್ತಾ ಇದೆ ಸುವರ್ಣಸೌಧದ ಮುಂಭಾಗ.
ಕಾಂಗ್ರೆಸ್ನ ಕಾರ್ಯಕರ್ತರು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಿಟಿ ರವಿ ವಿರುದ್ಧ ಸಭಾಪತಿಗೆ ದೂರನ್ನ ನೀಡ್ತೀವಿ. ಸುವರ್ಣಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದು. ಸಿಟಿ ರವಿ ಅವರ ವಿರುದ್ಧ ಸಭಾಪತಿಗೆ ದೂರನ್ನ ಕೊಡ್ತೀವಿ. ಅಶ್ಲೀಲ ಹೇಳಿಕೆಯಿಂದ ಹೆಬ್ಬಾಳ್ಕರ್ ಅವರಿಗೆ ನೋವಾಗಿದೆ. ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಬೆಳಗಾವಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಭಾಪತಿಗೆ ದೂರನ್ನ ನೀಡ್ತೀವಿ ಅಂತ ಗೃಹ ಸಚಿವರು ಹೇಳಿರೋದು. ಸಿಟಿ ರವಿ ಅವರ ವಿರುದ್ಧ ಧಿಕ್ಕಾರ ಕೂಗು ಕೇಳಿ ಬರ್ತಾ ಇದೆ ಸುವರ್ಣಸೌಧದ ಮುಂಭಾಗ. ಕಾಂಗ್ರೆಸ್ನ ಕಾರ್ಯಕರ್ತರು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಿಟಿ ರವಿ ವಿರುದ್ಧ ಸಭಾಪತಿಗೆ ದೂರನ್ನ ನೀಡ್ತೀವಿ. ಸುವರ್ಣಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದು. ಸಿಟಿ ರವಿ ಅವರ ವಿರುದ್ಧ ಸಭಾಪತಿಗೆ ದೂರನ್ನ ಕೊಡ್ತೀವಿ. ಅಶ್ಲೀಲ ಹೇಳಿಕೆಯಿಂದ ಹೆಬ್ಬಾಳ್ಕರ್ ಅವರಿಗೆ ನೋವಾಗಿದೆ. ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಬೆಳಗಾವಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಭಾಪತಿಗೆ ದೂರನ್ನ ನೀಡ್ತೀವಿ ಅಂತ ಗೃಹ ಸಚಿವರು ಹೇಳಿರೋದು. ಸಿಟಿ ರವಿ ಅವರ ವಿರುದ್ಧ ಧಿಕ್ಕಾರ ಕೂಗು ಕೇಳಿ ಬರ್ತಾ ಇದೆ ಸುವರ್ಣಸೌಧದ ಮುಂಭಾಗ. ಕಾಂಗ್ರೆಸ್ನ ಕಾರ್ಯಕರ್ತರು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಿಟಿ